ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚೈಲ್ಡ್ಹುಡ್ ಜ್ಞಾಪಕ ಆಗುತ್ತೆ. ಒಂದು ಗಣೇಶ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ಮನೆ ಹತ್ರ. ನನ್ನ ಫೇವ್ರೆಟ್ ಪ್ರಸಾದ. ಸೊ ಒಬ್ಬಟ್ಟು ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಶೇಪ್ಲೆಸ್ ಆಗೋಯ್ತು, ತವಾ ಮೇಲೆ ಹಾಕ್ಬೇಕಾದ್ರೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಕಡುಬು ರೆಡಿ. ಒಂದು ಟೈಮ್ ನಮ್ರತ ಅವರಿಗೆ ಬಿಸಿನೀರು ಕಾಯಿಸಕ್ ಬರಲ್ಲ ಅಂತ ಕೇಳ್ಪಟ್ಟಿದ್ದೆ. ಎಕ್ಸಾಕ್ಟ್ಲಿ ಜರ್ನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲೇಟಾಗಿ ಹೋಗಿದೆ, ಎಲ್ಲ ಅರ್ಜೆಂಟಾಗಿ ಪ್ರೆಪ್ ಮಾಡ್ಕೋತಾ ಇದ್ದೀವಿ. 8:15 ಅಷ್ಟರಲ್ಲಿ ಪೂಜೆ ಮಾಡಬೇಕು ಅಂತ. ಸೊ ಆ ಕಡೆ ಪ್ರಸಾದ ರೆಡಿ ಆಗ್ತಾ ಇದೆ. ಪ್ರಸಾದ ರೆಡಿ ಆಗೋಯ್ತು. ದಿಸ್ ಇಸ್ ಮೈ ಫೇವ್ರೇಟ್. ಚೈಲ್ಡ್ಹುಡ್ ಜ್ಞಾಪಕ ಆಗುತ್ತೆ. ಒಂದು ಗಣೇಶ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ಮನೆ ಹತ್ರ. ಸೊ ನನ್ನ ಫೇವ್ರೆಟ್ ಪ್ರಸಾದ. ಆ್ಯಂಡ್ ಆಲ್ಸೋ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ, ನಮ್ಮ ಇಡೀ ಅಪಾರ್ಟ್ಮೆಂಟ್ ಅವ್ರು ಸೇರಿ ಗೌರಿ ಗಣೇಶನ ಕೂರಿಸ್ತಾ ಇದ್ವಿ. ಸೊ ಒಬ್ಬೊಬ್ಬರು ಮನೆಯಿಂದ ಒಂದೊಂದು ಐಟಮ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೈವೇದ್ಯಕ್ಕೆ. ಆ್ಯಂಡ್ ನಮ್ಮ ಮನೆಯಿಂದ ಸಜ್ಜಿಗೆ ಪ್ರಸಾದನ ಮಾಡಿಸ್ತಾ ಇದ್ದೀವಿ. ಸೊ ಎಸ್, ರೆಡಿ ಆಗ್ತದೆ ಅದು. ಆ ಗ್ಯಾಪಲ್ಲಿ ಪೂಜೆ ಮಾಡಿಬಿಡೋಣ, ಬಿಕಾಸ್ ಲೇಟ್ ಆಗಿದೆ ಆಲ್ರೆಡಿ. ಚತುರಾನನ ವಂದ್ಯಮಾನ ವಿಚ್ಛಾನುಕೂಲಮಖಿಲಂ ಚ ವರಂ ದದಾನಂ ತಂ ದುಂದಿರಂ ವಿರಸನಾಧಿಪಯಜ್ಞಸೂತ್ರಂ ಪುತ್ರಂ ವಿಲಾಸ ಚತುರಂ ಶಿವಯೋ ಶಿವಾಯ. ಆ್ಯಂಡ್ ಆಲ್ಸೋ ಇನ್ನೊಬ್ಬರು ಇಬ್ಬರು ಮನೆಗೆ ಕರೆದಿದ್ದಾರೆ. ಅದು ಕೂಡ ಸಾಧ್ಯವಾದರೆ ಈ ವ್ಲಾಗಲ್ಲಿ ತೋರಿಸ್ತೀನಿ, ರೆಕಾರ್ಡ್ ಮಾಡಿ. ಬನ್ನಿ ಪ್ರಸಾದ ರೆಡಿ ಮಾಡೋಣ. ನನ್ನ ಫೇವ್ರೆಟ್ ಸಜ್ಜಿಗೆ. ಫುಲ್ ತುಪ್ಪ. ನಾನು ಇನ್ನೂ ಆ್ಯಕ್ಚುಲಿ ರೆಡಿ ಆಗಿಲ್ಲ, ಮೇಕಪ್ ಏನೂ ಮಾಡ್ಕೊಂಡಿಲ್ಲ, ಬಿಕಾಸ್ ಲೇಟ್ ಆಗೋಗಿದೆ ಅಂತ. ಬರೀ ಹೇರ್ ಸ್ಟೈಲ್ ಮಾಡ್ಕೊಂಡು ಜುಮ್ಕಿ ಹಾಕ್ಕೊಂಡಿದ್ದೀನಿ, ತಿಮ್ಮಿ ಥರ. ಬಟ್ ರೆಡಿ ಆಗೋಕ್ಕೂ ಮುಂಚೆ ನನ್ನ ಫೇಸ್ನ ಪ್ರೆಪ್ ಮಾಡ್ಕೋತೀನಿ. ಏನಂತಾರೆ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಹಾಗೆ ಫೇಸ್ ಸಿರಮ್ ಹಾಕೋತೀನಿ. ಸೊ ಇವತ್ತು ನಾನು ಯೂಸ್ ಮಾಡ್ತಿರೋ ಫೇಸ್ ಸಿರಮ್ ಬಂದು ಹಿಮಾಲಯಸ್ ಅವರ ರೋಸ್ ಫೇಸ್ ಸಿರಮ್, ವಿಚ್ ಇಸ್ ವೆರಿ ನ್ಯಾಚುರಲ್, ವಿಚ್ ಗಿವ್ಸ್ ನ್ಯಾಚುರಲ್ ಗ್ಲೋ ಟು ಮೈ ಸ್ಕಿನ್. ಕೆಲವು ದಿವಸಗಳಿಂದ ಯೂಸ್ ಮಾಡ್ತಾ ಇದ್ದೀನಿ, ಸೊ ನಿಮಗೂ ತೋರಿಸೋಣ ಅಂತ ಅನಿಸ್ತು. ಐ ವಿಲ್ ಶೋ ಇಟ್. ಸೊ ಇದೇ ಹಿಮಾಲಯಸ್ ಅವರ ನ್ಯಾಚುರಲ್ ಗ್ಲೋ ರೋಸ್ ಫೇಸ್ ಸಿರಮ್. ಇದನ್ನು ನಾನು ಆಲ್ಮೋಸ್ಟ್ 1.5 ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಏನಾಗುತ್ತೆ ಅಂದರೆ, ಯು ವಿ ರೇಡಿಯೇಷನ್ಗೆ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗುತ್ತೆ, ಹಾಗೆ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ಹೈಲುರಾನಿಕ್ ಆ್ಯಸಿಡ್ ಲೆವೆಲ್ಸ್ ತೀರಾ ಕಡಿಮೆ ಆಗುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಫೇಸ್ ತುಂಬ ಡಲ್ ಆಗುತ್ತೆ, ಡ್ರೈ ಆ್ಯಂಡ್ ಡಿಹೈಡ್ರೇಟೆಡ್ ಆಗುತ್ತೆ. ಸೊ ಅದನ್ನು ಫೈಟ್ ಮಾಡೋದಕ್ಕೆ ನಾನು ಈ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಫೈಟ್ ಮಾಡಬೇಕು ಅಂದರೆ ಫೇಸ್ಗೆ ಮಾಯ್ಶ್ಚರ್ ಬೇಕು ಟು ರೀಪ್ಲಮ್ ದ ಸ್ಕಿನ್ ಆ್ಯಂಡ್ ಗಿವ್ ಗುಡ್ ರೇಡಿಯನ್ಸ್ ಆ್ಯಂಡ್ ಗ್ಲೋ ಟು ದ ಸ್ಕಿನ್. ಸೊ ಎಸ್, ದಟ್ಸ್ ವೈ ಐ ಆಮ್ ಯೂಸಿಂಗ್ ದ ಸಿರಮ್. ಸೊ ಈ ಸಿರಮಲ್ಲಿ 5% ನೈಸಿನಮೈಡ್ ಇದೆ, ಹಾಗೆ 5% ರೋಸ್ ಎಕ್ಸ್ಟ್ರಾಕ್ಟ್ ಇದೆ. ಇಟ್ ಈಸ್ ದ ಬೆಸ್ಟ್ ಆಫ್ ಸೈನ್ಸ್ ಆ್ಯಂಡ್ ನೇಚರ್ ಅಂತಲೇ ಹೇಳ್ಬೋದು. And it also smells so good. Visibly brightens your skin in 1 week and also gives you that plump, moisturized, glowy skin. ಇದು 1 ವೀಕಲ್ಲಿ ನಿಮಗೆ ವಿಸಿಬಲಿ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಆಲ್ಸೋ ಬ್ರೈಟರ್, ಸಾಫ್ಟರ್ ಆ್ಯಂಡ್ ಸ್ಮೂದರ್ ಸ್ಕಿನ್. ಸೊ ಹೇಗೆ ಅಪ್ಲೈ ಮಾಡೋದು ಅಂತ ಡೌಟ್ ಇದ್ದರೆ, 2 to 3 ಡ್ರಾಪ್ಸ್ನ ನಾನು ಕೈಯಲ್ಲಿ ಹಾಕೋತೀನಿ. ಯೂಶ್ವಲಿ ಫೇಸ್ ಮೇಲೂ ಹಾಕೋಬೋದು, ಬಟ್ ನಾನು ಐ ಆಮ್ ನಾಟ್ ದಟ್ ಪರ್ಸನ್. ಕೈಯಲ್ಲಿ ಹಾಕ್ಕೊಂಡು ಟ್ವೈಸ್ ಅ ಡೇ ನಾನು ಅಪ್ಲೈ ಮಾಡ್ತೀನಿ. ಸೊ ಯು ಕ್ಯಾನ್ ಅಪ್ಲೈ ಟ್ವೈಸ್ ಅ ಡೇ. ಹೀಗೆ ಅಪ್ವರ್ಡ್ ಆಗಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡಬೇಕು ಅಂಟಿಲ್ ದ ಸಿರಮ್ ಗೆಟ್ಸ್ ಅಬ್ಸಾರ್ಬ್ಡ್ ಇನ್ ಟು ದ ಸ್ಕಿನ್. ಸೊ 1 ವೀಕ್ ಯೂಸ್ ಮಾಡಿದ್ರೆ ನೀವು ಯು ಕ್ಯಾನ್ ಆ್ಯಕ್ಚುಲಿ ಸಿ ದ ರಿಸಲ್ಟ್ಸ್. ಆ್ಯಂಡ್ ಹೀಗೆ ಸ್ಮೂತಾಗಿ ಮಸಾಜ್ ಮಾಡಿ ಇದ್ರ ಮೇಲೆ ನೀವು ಸನ್ಸ್ಕ್ರೀನ್ ಹಾಕ್ಕೊಂಡು, ಆ್ಯಂಡ್ ಯು ಕ್ಯಾನ್ ಟಾಪ್ ಇಟ್ ಅಪ್ ವಿತ್ ಯೋರ್ ಫೌಂಡೇಶನ್ ಆರ್ ಕನ್ಸೀಲರ್ ಆರ್ ಎನಿಥಿಂಗ್. Don't forget the neck. It gives visibly brighter, plumper, softer, smoother skin
ಇನ್ ಜಸ್ಟ್ 1 ವೀಕ್. ಸೊ ಇವರ ಪ್ರಾಡಕ್ಟ್ಸು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ ನೈಕಾದಲ್ಲಿ ಅವೈಲೇಬಲ್ ಇದೆ. ಮತ್ತು ಹಿಮಾಲಯಸ್ ಅವರ ಒಫಿಷಿಯಲ್ ವೆಬ್ಸೈಟ್ ಹಾಗೆ ಅವರ ಆ್ಯಪಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಇಫ್ ಯು ಗೋ ಚೆಕ್ ಔಟ್ ದ ಪ್ರಾಡಕ್ಟ್ಸ್ ನಾವು ನಿಮಗೆ ಆ ಪ್ರಾಡಕ್ಟ್ಸ್ ಮೇಲೆ ಫ್ಲ್ಯಾಟ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಡೋಂಟ್ ಫರ್ಗೆಟ್ ಟು ಚೆಕ್ ಔಟ್. ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ನಮ್ಮ ಅಪಾರ್ಟ್ಮೆಂಟ್ ಅವರೆಲ್ಲರೂ ಸೇರಿ, ಎಲ್ಲ ಮನೆಗಳು ಸೇರಿ ಗೌರಿ ಗಣೇಶ ಕೂರಿಸಿದ್ದೀವಿ ನಮ್ಮ ಬೇಸ್ಮೆಂಟಲ್ಲಿ. 11 ಗಂಟೆಗೆ ಪೂಜೆ, ಇನ್ನೊಂದು 10 ನಿಮಿಷದಲ್ಲಿ. ಪೂಜೆಗಿಂತ ಮುಂಚೆ ಏನೇನು ರೆಡಿ ಮಾಡಿದ್ದಾರೆ ಅಂತ ನಾನು ಈಗಲೇ ನೋಡ್ತಾ ಇರೋದು. ಎಲ್ಲರ ಮನೆಯಿಂದ ಕಡುಬು, ಕರ್ಜಿಕಾಯಿ, ಚಕ್ಲಿ, ಡ್ರೈ ಫ್ರೂಟ್ಸ್ ಉಂಡೆ, ನಮ್ಮ ಮನೆಯಿಂದ ಆ ಕಡೆ ಪ್ರಸಾದ. ಸೊ ಎಸ್, ಐ ಆಮ್ ಆ್ಯಕ್ಚುಲಿ ಇಂಥದಕ್ಕೆಲ್ಲ ನಾನು ಭಾಗಿಯಾಗಿಲ್ಲ ಯಾವತ್ತು. ಫಸ್ಟ್ ಟೈಮ್ ನಾನು ಇಷ್ಟು ಜನದ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಎಸ್, ಫೀಲ್ಸ್ ಗುಡ್. ಸೊ ಇವಾಗ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಆ ಕಡೆ ಕೋಸಂಬರಿ ರೆಡಿ ಆಗ್ತಾಯಿದೆ, ಚಿತ್ರಾನ್ನ, ಒಬ್ಬಟ್ಟು, ಕಡುಬು, ಪಾಯಸ, ಕಡಲೆಕಾಳ್ದು ಪಲ್ಯ. ಇಷ್ಟೇ, ವೆರಿ ಸಿಂಪಲ್ ಮೆನು ಇವತ್ತು. ನಮ್ಮಮ್ಮ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಎಸ್, ಐ ಹ್ಯಾವ್ ಟೇಕನ್ ಓವರ್ ಚಿತ್ರಾನ್ನ. ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ವ್ಲಾಗ್ ಅಪ್ಲೋಡ್ ಮಾಡಿದಾಗ ತುಂಬ ಜನ ನೀನೇನು ಮಾಡೇ ಇಲ್ಲ, ಎಲ್ಲ ನಿಮ್ಮ ಅಪ್ಪ ಅಮ್ಮನ ಕೈಲಿ ಮಾಡಿಸ್ತಾ ಇದೆಯಾ, ಎಲ್ಲ ಡೆಕೋರೇಷನ್ ಅವ್ರ ಕೈಲಿ ಮಾಡಿಸ್ತಾ ಇದೆಯಾ ಅಂತ ತುಂಬ ಜನ ಕೇಳಿದ್ರು. ಸೊ ಹಾಗಾಗಿ ನಾನು ಮಾಡೋ ಹಾಗಿರಲಿಲ್ಲ ಲಾಸ್ಟ್ ಟೈಮ್. ದಟ್ ಇಸ್ ಬೇಸಿಕ್ ಕಾಮನ್ ಸೆನ್ಸ್ ಅಂತ ಅನ್ಸುತ್ತೆ, ತುಂಬ ಜನಕ್ಕೆ ಅರ್ಥ ಆಗಿಲ್ಲ. ಈ ಸತಿ ಐ ಆಮ್ ಗೆಟಿಂಗ್ ಇನ್ವಾಲ್ವ್ಡ್ ಈ ಹಬ್ಬದಲ್ಲಿ. ಕಡಲೆಬೇಳೆ, ಓ ಮೈ ಗಾಡ್, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು. ನನಗೆ ಚಿತ್ರಾನ್ನ ಅಂದರೆ ಖಾರವಾಗಿರಬೇಕು ಆ್ಯಂಡ್ ತುಂಬ ಹುಳಿ ಜಾಸ್ತಿ ಇರಬೇಕು. ಮೈ ಡ್ಯಾಡ್ ಇಸ್ ದಿ ಎಕ್ಸ್ಪರ್ಟ್ ಚಿತ್ರಾನ್ನದಲ್ಲಿ. ಈ ಕಡೆ ಅನ್ನಕ್ಕಿಟ್ಟಿದ್ದೀನಿ ಅಂತ ಹೇಳು ಅಂತ ನಮ್ಮಮ್ಮ ಹೇಳ್ತಾರೆ. ಎಸ್, ಈ ಕಡೆ ಅನ್ನಕ್ಕಿಟ್ಟಿದ್ದೀವಿ, ಅನ್ನ ಆಗಿದೆ. ಏನಂದರೆ ನಂಗೆ ಕುಕ್ಕಿಂಗ್ ಅಂದರೆ ನೆನಪಾಗೋದು, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಕಿಚನ್ ಸೆಟ್ ಅಂತ ಇತ್ತು. ಸೊ ಅದರಲ್ಲೆಲ್ಲ ಈ ಥರ ಏನಂತಾರೆ, ಕುಕ್ಕಿಂಗ್ ಶೋ ಥರ ಹೇಳ್ಕೊಂಡು ಅಡುಗೆ ಮಾಡೋ ಥರ ಪ್ರಿಟೆಂಡ್ ಮಾಡಿ ಅಭ್ಯಾಸ ಇತ್ತು. ಸಕ್ಸಸ್ಫುಲಿ ಒಂದು ಡಿಶ್ ಪ್ರಿಪೇರ್ ಆಯಿತು. ನೆಕ್ಸ್ಟ್ ಡಿಶ್ಗೆ ಹೋಗೋಣ ಇವಾಗ. ಮುಂದಿನ ಡಿಶ್ ಬಂದು ಕಡುಬು ಮಾಡ್ತಾಯಿದ್ದೀವಿ. ಕಡುಬು ಮಾಡೋದಕ್ಕೆ ರೆಡಿ ಪ್ರೆಪ್ ಆಗೋಗಿದೆ. ಇದು ಮಾಡಿಬಿಟ್ಟಿದ್ದಾರೆ, ನೆನ್ನೆನೇ ಮಾಡಿದ್ದಾರೆ ಇದನ್ನು. ಇದು ಈಗ ಮಾಡಿದ್ದು. ಇದು ಏನಂದರೆ ಆಚೆಗಡೆ ಕೋಟಿಂಗ್ ಹಿಟ್ಟು ಬಂದು ಕುದಿಯೋ ನೀರಿಗೆ ಒಂಚೂರು ತುಪ್ಪ ಹಾಗೆ ಅಕ್ಕಿ ಹಿಟ್ಟು ಮತ್ತು ಚೂರು ಉಪ್ಪು ಹಾಕಿ ಚೆನ್ನಾಗಿ ನಾದ್ಕೊಂಡಿರೋದಿದು. ಆ್ಯಂಡ್ ದಿಸ್ ಇಸ್ ದ ಫಿಲ್ಲಿಂಗ್, ಒಳಗಡೆ ಫಿಲ್ಲಿಂಗು. ಕಪ್ಪೆಳ್ಳು, ಕಾಯಿ ಮತ್ತು ಕಡಲೆ ಹಿಟ್ಟು, ಕಡಲೆ ಬೀಜ, ಗಸಗಸೆ, ಆಮೇಲೆ ಕಾಯಿ, ಸಕ್ಕರೆ ಅಲ್ಲ, ಬೆಲ್ಲ. ಸೊ ಒತ್ತೋದಿದೆ, ಇಲ್ಲಿ ಕವರ್ ಇದೆ, ಅದ್ರ ಮೇಲೆ ತುಪ್ಪ ಸವರ್ಕೊಂಡಿದ್ದೀನಿ. Wow, so cute and beautiful. ಸಕ್ಸಸ್ಫುಲಿ 2 ಕರೆಕ್ಟಾಗಿ ಬಂದಿದೆ. ನನ್ನ ಏನಂತಾರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ 2 lakhs ಆಗಿದ್ದಾರೆ. 203K ಆಗಿದ್ದಾರೆ. ಸೊ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ಕಮೆಂಟ್ ಮಾಡ್ತಾಯಿದ್ರು, ಎಲ್ಲಿ ಸಬ್ಸ್ಕ್ರೈಬರ್ಸ್ ಪಾರ್ಟಿ ಕೊಡ್ತೀನಿ ಅಂದರೆ, ಮೀಟ್ ಆ್ಯಂಡ್ ಗ್ರೀಟ್ ಮಾಡ್ತೀನಿ ಅಂದರೆ ಅಂತ. ಸೊ ಅದರದ್ದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದ್ರದ್ದು ಹೇಗೆ ಪ್ರೊಸೀಡ್ ಮಾಡಬೇಕು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾರನ್ನ ಚೂಸ್ ಮಾಡಬೇಕು ಮೀಟ್ ಆ್ಯಂಡ್ ಗ್ರೀಟ್ಗೆ, ಹೇಗೆ ಚೂಸ್ ಮಾಡಬೇಕು, ಏನು ಪ್ರಾಸೆಸ್ ಮಾಡಬೇಕು ಅಂತ. ಸೊ ಪ್ಲ್ಯಾನಿಂಗ್ ಇಸ್ ಗೋಯಿಂಗ್ ಆನ್. ಆ್ಯಂಡ್ ಪ್ಲ್ಯಾನ್ ಆಗಿದ ತಕ್ಷಣ ಅದ್ರ ಬಗ್ಗೆ ತಿಳಿಸ್ತೀನಿ ನಿಮ್ಮೆಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಕೀಪ್ ಸಪೋರ್ಟಿಂಗ್ ಹೀಗೆ. ಸೊ ಕಡುಬನ್ನು ಅವನೊಳಗಿಡ್ತಾ ಇದ್ದೀನಿ. 1 ನಿಮಿಷಕ್ಕೆ ಇಡಬೇಕಂತೆ, ನೋಡೋಣ. ಸೊ ಒಬ್ಬಟ್ಟು ಮಾಡ್ತಾಯಿದ್ದೀನಿ, ಹೂರ್ಣ ಹಾಕಿದ್ದೀನಿ. ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಲುಕ್ಸ್ ಗುಡ್, ಲುಕ್ಸ್ ಪ್ರಾಮಿಸಿಂಗ್.
ಏನು ಹಿಂಗೆ ಮಾಡಿಬಿಟ್ರೆ ಇದು ಶೇಪ್ಲೆಸ್ ಆಗೋಯ್ತು. ತವಾ ಮೇಲೆ ಹಾಕ್ಬೇಕ. ಇದು ನಮ್ಮಮ್ಮ ಮಾಡಿರೋ ಒಬ್ಬಟ್ಟು, ಇದು ನಾನು ಮಾಡಿರೋ ಒಬ್ಬಟ್ಟು. ನೋಡಿ ನಮ್ಮಮ್ಮ ಮಾಡಿರೋ ಒಬ್ಬಟ್ಟು ಅಷ್ಟಕ್ಕಷ್ಟೇ. ನಾನು ಮಾಡಿರೋ ಒಬ್ಬಟ್ಟು ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ದಿಸ್ ಇಸ್ ಮೈ ಒಬ್ಬಟ್ಟು. ಲೆಟ್ ಅಸ್ ಟೇಸ್ಟ್. ಚೆನ್ನಾಗಿದೆ, ಬಟ್ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಇದು ಸ್ವಲ್ಪ ಬೆಟರ್ ಆಗಿರುತ್ತೆ ಅನ್ಸುತ್ತೆ. ಇದನ್ನು ಯಾರಿಗೂ ಕೊಡೋಲ್ಲ, ಸದ್ಯಕ್ಕೆ ನಾನು ಒಬ್ಬಳೇ ತಿನ್ಕೋತೀನಿ. ಕಡುಬು ರೆಡಿ. ಐಟಮ್ಸ್ ಏನೇನು ಎಲ್ಲ ರೆಡಿ ಆಯಿತು, ಏನೇನು ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಕಾಳು ಪಲ್ಯ ಆ್ಯಂಡ್ ಒಬ್ಬಟ್ಟಿನ ಮಾಡ್ತಾಯಿದ್ದಾರೆ. ಕೋಸಂಬರಿ, ಕಡುಬು, ಪಾಯಸ, ಕಡುಬು ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ. ನನ್ನ ಫೇವ್ರೆಟ್ ಚಿತ್ರಾನ್ನ, ಬೆಂಡಿ ಪಲ್ಯ. ಊಟ ಮಾಡೋಕ್ಕೆ, ಬ್ಯಾಟಿಂಗ್ ಮಾಡೋಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ. ಆಂಟಿ ಒಬ್ಬಟ್ಟು ಊಟ ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಅನುಪಮ ಗೌಡ ಫಾರ್ ಯು ಗೈಸ್. ಲೇಟಾಗಿ 3 ಗಂಟೆಗೆ ಬಂದು ಊಟ ಮಾಡ್ತಾ ಇದ್ದಾರೆ. ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿರಲಿಲ್ಲ, ಅಟ್ಲೀಸ್ಟ್ ಗಣೇಶ ಹಬ್ಬಕ್ಕಾದ್ರು ಬಂದಿದ್ದಾರೆ. ಹ್ಯಾಪಿ ಗೌರಿ ಗಣೇಶ. ನಮ್ರತ ಚಿತ್ರಾನ್ನ ಮಾಡಿದ್ದಾರೆ. ಯಾ, ಒಂದು ಟೈಮ್ ನಮ್ರತ ಅವರಿಗೆ ಬಿಸಿನೀರು ಕಾಯ್ಸಕ್ ಬರಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಎಕ್ಸಾಕ್ಟ್ಲಿ. ಜರ್ನಿ ಐ ನೋ. ನಿಜ ಇವರನ್ನ ಮಾಡಿದ್ದಾರೆ. ಫುಲ್ ಆಂಟಿ ಕರೆಕ್ಟಾಗಿ ಹೇಳಿ, ನಾನೇ ತಾನೇ ಮಾಡಿದ್ದು. ಒಗ್ಗರಣೆ ನಿಂತ್ಕೊಂಡು ನಾ ಹೇಳ್ತಾ ಇದ್ದೆ ಬಟ್ ಮಾಡಿರಲ್ಲ. ಥ್ಯಾಂಕ್ ಯು. ನಿಜ ಚಿತ್ರಾನ್ನ ನಾನೇ ಮಾಡಿದ್ದು, ಕಡುಬು ನಾನೇ ಮಾಡಿರೋದು. ಇದಾಗಿತ್ತು ನನ್ನ ಮನೆಯ ಗೌರಿ ಗಣೇಶ ಹಬ್ಬ. ತುಂಬ ಸಿಂಪಲ್ ಆಗಿ ಮನೆಯವರೇ ಮಾಡ್ಕೊಂಡಿದ್ದ ಹಬ್ಬ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಗಣೇಶ ಗೌರಿ ನಿಮ್ಮೆಲ್ರಿಗೂ ಸದಾ ಸುಖ, ಶಾಂತಿ, ನೆಮ್ಮದಿ, ಖುಷಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ, ಆಯಸ್ಸು ಆರೋಗ್ಯನೂ ಕಲ್ಪಿಸಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಐ ಲವ್ ಯು ಗೈಸ್. ಬಾಯ್.